ಕರ್ನಾಟಕದಲ್ಲಿರುವಂಥ ಎಲ್ಲ ದೇವ ಮಕ್ಕಳಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ನನ್ನೊಂದಿಗೆ ಈ ಒಂದು ಸಮಯದಲ್ಲಿ ಆರಾಧನೆ ಮಾಡುವುದಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀರಾ? ಪ್ರಿಯ ದೇವ ಮಕ್ಕಳೇ, ದೇವರನ್ನು ಆರಾಧಿಸುವಂಥದ್ದು ನಮ್ಮ ಜೀವಿತದಲ್ಲಿ ಇರುವಂಥ ಕನಸು ನೆನಸಾದಂತೆ ಅಲ್ವಾ? ಅಷ್ಟು ಉನ್ನತವಾದಂಥ ದೇವರು, ಎಲ್ಲವನ್ನ ಸೃಷ್ಟಿಸಿ ಅದನ್ನು ಪರಾಮರಿಸಿ ನಡೆಸುವಂತಹ ದೇವರನ್ನು ನಾವು ನೇರವಾಗಿ ಆತನ ಮುಂದೆ ಆತನ ಸಮ್ಮುಖದಲ್ಲಿ ನಿಂತು ಆತನನ್ನು ಘನಪಡಿಸುವಂಥದ್ದು ಎಂಥ ಒಂದು ಘನವಾದಂಥ ಒಂದು ಕಾರ್ಯ. ಪ್ರೀತಿಯ ದೇವಜನರೇ, ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಸ್ತರ್ ಎನ್ನುವಂಥ ಒಂದು ಹುಡುಗಿಯು ತನ್ನ ಜೀವಿತದಲ್ಲಿ ತಂದೆ ತಾಯಿ ಯಾರೂ ಇಲ್ಲದೆ ಒಂದು ಅನಾಥಳಾಗಿ ಆಕೆ ಇದ್ದಳೆಂಬುದಾಗಿ ಎಸ್ತರ್ ಪುಸ್ತಕದ ಆರಂಭದ ಅಧ್ಯಾಯದಲ್ಲಿಯೇ ಮಾತನಾಡ್ತದೆ. ಆಕೆಗೆಂಬುದಾಗಿ ಯಾರೂ ಇರಲಿಲ್ಲ. ಆಕೆಗಿದ್ದಂಥದ್ದು ತನ್ನ ಒಂದು ಅಂಕಲ್, ತನ್ನ ಚಿಕ್ಕಪ್ಪನಾಗಿರುವಂಥ ಆ ಒಂದು ಮೊರ್ದೆಕೈ ಬಿಟ್ಟರೆ ಬೇರೆ ಯಾರೂ ಆಕೆಗೆ ಎಂದು ಇರಲಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ದೇವಜನರೇ, ಆಕೆ ಜೀವಿತದಲ್ಲಿ ಇದ್ದಂಥ ನೋವು, ಆಕೆಯಲ್ಲಿದ್ದಂಥ ಮನಸ್ಸಿನಲ್ಲಿ ಇದ್ದಂಥ ವೇದನೆ ಯಾರಿಗೂ ಹೇಳಿಕೊಳ್ಳಲಿಕ್ಕಾಗದೆ ತಾನು ಹೋದಂಥ ಹಾದಿ ನಿಜವಾಗ್ಲೂ ಅದು ಮರೆಯಾದ ಒಂದು ಕಥೆಯೇ. ಆದರೆ ಕರ್ತನು ಆಕೆಯನ್ನು ಹಾಗೆ ಬಿಡಲಿಲ್ಲ. ಆಕೆ ಜೀವಿತ ಸಂಪೂರ್ಣವಾಗಿ ಬದಲಾಗೋಯಿತು. ನನ್ನ ಪ್ರೀತಿಯ ದೇವಜನರ, ಈ ಒಂದು ದಿನ ನಿಮ್ಮ ಪರಿಸ್ಥಿತಿಯು ಕೂಡ ಯಾರ ಬಳಿಯಲ್ಲೂ ನೋವನ್ನು ಹೇಳಿಕೊಳ್ಳಲಿಕ್ಕಾಗದೆ ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ, ದುಃಖದಲ್ಲಿಯೂ ವೇದನೆಯಲ್ಲಿಯೂ ನೀವು ಒಬ್ಬರೇ ನಿಮ್ಮೊಳಗೆ ಹೋಗುವಂಥ ಆ ಒಂದು ನೋವಿನ ಕಥೆಯನ್ನು ನುಂಗೋದಕ್ಕೂ ಇಲ್ಲದೆ ಹೊಗಳುವುದಕ್ಕೂ ಇಲ್ಲದೆ ಕಷ್ಟಪಡ್ತಾ ಇದ್ದೀರಾ. ಭಯಪಡಬೇಡ್ರಿ. ಈ ಒಂದು ದಿನ ಕರ್ತನು ನಿಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಈ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡುವುದಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ದೇವರು ಈ ದಿನ ನಿಮ್ಮನ್ನು ನೋಡಿ ಹೇಳ್ತಾ ಇರುವಂಥದ್ದು, ನಿನ್ನ ಪರಿಸ್ಥಿತಿಯು ನಿಶ್ಚಯವಾಗಿ ಮಾರ್ಪಡುವುದು. ನಿನ್ನ ದುಃಖದ ದಿನಗಳು ಕೊನೆಗಾಣುವವು. ಯಾಕೆಂದರೆ ಎಸ್ತರಳ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದಂಥ ಅದೇ ದೇವರು ಈ ದಿನವೂ ಜೀವಂತವಾಗಿದ್ದಾನೆ. ನಿಮ್ಮ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿ ನಿಮ್ಮ ಜೀವಿತವನ್ನು ಬಾಲವನ್ನಾಗಿ ಅಲ್ಲ, ತಲೆಯಾಗಿ ಮಾಡಿ, ಕೀಳಾಗಿ ಅಲ್ಲ, ಮೇಲಾಗಿ ಮಾಡುವಂಥ ದೇವರು ನಿಮ್ಮ ಜೀವಿತದಲ್ಲಿ ಇರುವುದರಿಂದ ಆತನನ್ನು ಮಹಿಮೆ ಪಡಿಸುವುದು ಒಂದೇ ನಮ್ಮ ಒಂದು ಕರೆಯಾಗಿದೆ ಅಲ್ವಾ? ದೇವರು ನಮ್ಮನ್ನು ಉಂಟು ಮಾಡಿರುವುದೇ ಆತನ ಸ್ತುತಿ ಮಾಡುವುದಕ್ಕೆ ಅಲ್ವಾ? ಬನ್ನಿ, ಆ ದೇವರನ್ನು ಮಹಿಮೆ ಪಡಿಸೋಣ. ಆತನು ಸ್ತುತಿಗೆ ಅರ್ಹನು, ಆತನು ಸ್ತುತಿಗೆ ಯೋಗ್ಯನು, ಆತನು ಆರಾಧನೆಗೆ ಆತನು ಪಾತ್ರನಾಗಿರುವುದರಿಂದ ಮನಸ್ಸಾರೆ ದೂತರುಗಳ ಮಧ್ಯದಲ್ಲಿ ಆರಾಧಿಸಲ್ಪಡುವ ಆ ದೇವರನ್ನು ಬನ್ನಿ ನಾವು ಕೂಡ ದೂತರೊಂದಿಗೆ ಸೇರಿ ಆರಾಧಿಸೋಣ. ನಮ್ಮ ಜೀವಿತವು ಇರುವಂಥ ಪರಿಸ್ಥಿತಿಯಲ್ಲಿ ಎಂದೂ ಇರುವುದಿಲ್ಲ. ನಮ್ಮನ್ನು ಕಾಣುವ ದೇವರಾತನು, ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವ ದೇವರಾತನು, ಇದುವರೆಗೂ ನಡೆಸಿದ ದೇವರು, ಇದುವರೆಗೂ ತಲೆ ಬಾಗಿ ಹೋಗಲು ಬಿಡದಂಥ ದೇವರು, ಇದುವರೆಗೂ ವೈರಿಗಳ ಮುಂದೆ ನಾಶವಾಗುವುದಕ್ಕೆ ಅನುಮತಿಸಿದಂಥ ದೇವರು ಇನ್ನು ಮುಂದೆ ನಾಶವಾಗುವುದಕ್ಕೆ ಬಿಟ್ಟು ಬಿಡುತ್ತಾನೋ? ಇಲ್ಲ ಪ್ರಿಯರೇ, ಬನ್ನಿ ನಮ್ಮ ದೇವರನ್ನು ನಾವು ಮಹಿಮೆ ಪಡಿಸೋಣ. ದೇವರೇ, ಈ ಲೋಕದಲ್ಲಿ ನಾನು ಯಾವುದನ್ನು ನಂಬಲಿಲ್ಲ, ನಾನು ನಿನ್ನನ್ನೇ ನಂಬ್ತೇನೆ. ನೀ ನನಗೆ ಸಾಕು ದೇವರೇ, ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ? ಪೇತ್ರನು ಯೇಸುವನ್ನು ನೋಡಿ ಹೇಳಿದ ಹಾಗೆ, ಏಸಪ್ಪ, ನಿನ್ನನ್ನು ಬಿಟ್ಟು ನಾ ಯಾರ ಬಳಿಯಲ್ಲಿ ಹೋಗಲಿ? ಜೀವ ಕೊಡುವ ವಾಕ್ಯ ನಿನ್ನಲ್ಲಿ ತಾನೇ. ಈ ದಿನ ನಾವು ಕೂಡ ಹೃದಯದಂತರ ಆಳದಿಂದ ಪೇತ್ರನು ಹೇಳಿದ ಮಾತನ್ನು ಹಾಡನ್ನಾಗಿ ಹಾಡಿ, ಅಪ್ಪ, ನಾ ಯಾರನ್ನ ನಂಬಲಿ ದೇವರೇ? ಈ ಲೋಕದಲ್ಲಿ ಎಲ್ಲವೂ ನಶ್ವರವೇ, ಈ ಲೋಕದಲ್ಲಿ ಎಲ್ಲವೂ ಸುಳ್ಳೆ ಅಪ್ಪ. ನೀನೊಬ್ಬನೇ ನಿಜವಾದವನು, ನೀನೊಬ್ಬನೇ ಮಾರ್ಪಡದವನು ಎಂಬುದಾಗಿ ಹೇಳಿ ಆತನನ್ನು ಮಹಿಮೆ ಪಡಿಸೋಣ. ಬನ್ನಿರಿ. ಜೀಸಸ್ ರಿಭಾಷ ಅಂತಲ್ಲ ತುರಬ
Albarase que dolarase ನಿನ್ನನ್ನಲ್ಲದೆ ನಾನು ಯಾರ ನಂಬಲಿ ನಿನ್ನನ್ನಲ್ಲದೆ ನಾನು ಯಾರ ಕೇಳಲಿ ನಿನ್ನನ್ನಲ್ಲದೆ ನಾನು ಯಾರ ಪ್ರೀತಿಸಲಿ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ನಾನು ವೇದನೆಯಿಂದ ಅಳುವ ಸಮಯದಿ ತಾಯಿಯಂತೆ ಬಂದೆ ನಾನು ಕಷ್ಟಗಳಿಂದ ಕೂಗುವ ಸಮಯದಿ ತಂದೆಯಂತೆ ನಿಂತೆ ನಾನು ವೇದನೆಯಿಂದ ಅಳುವ ಸಮಯದಿ ತಾಯಿಯಂತೆ ಬಂದೆ ನಾನು ಕಷ್ಟಗಳಿಂದ ಕೂಗುವ ಸಮಯದಿ ತಂದೆಯಂತೆ ನಿಂತೆ ನಿನ್ನ ಸ್ನೇಹ ಸ್ಪರ್ಶದಿ ಕೈಯ ಮರೆತು ನಿನ್ನನ್ನು ಸ್ತುತಿಸುವೆನು ನಿನ್ನ ಸ್ನೇಹವ ಕಂಡು ಶಿರವನ್ನು ಬಾಗಿ ನಿನ್ನನ್ನು ನಮಿಸುವೆನು ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ಎಲ್ಲರೂ ಹೇಳೋಣ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ನಿನ್ನನ್ನಲ್ಲದೆ ನಾನು ಯಾರ ನಂಬಲಿ ನಿನ್ನನ್ನಲ್ಲದೆ ನಾನು ಯಾರ ಕೇಳಲಿ ನಿನ್ನನ್ನಲ್ಲದೆ ನಾನು ಯಾರ ಪ್ರೀತಿಸಲಿ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ನಿನ್ನ ಶಾಶ್ವತ ಪ್ರೇಮದ ಹಗ್ಗದಿಂದಲೇ ನನ್ನ ಸೆಳೆದುಕೊಂಡೆ ನಿನ್ನ ಅಮರ ಮಮತೆಯ ಪಾಶದಿಂದಲೇ ನನ್ನ ಅಪ್ಪಿಕೊಂಡೆ ನಿನ್ನ ಶಾಶ್ವತ ಪ್ರೇಮದ ಹಗ್ಗದಿಂದಲೇ ನನ್ನ ಸೆಳೆದುಕೊಂಡೆ ನಿನ್ನ ಅಮರ ಮಮತೆಯ ಪಾಶದಿಂದಲೇ ನನ್ನ ಅಪ್ಪಿಕೊಂಡೆ ನಿನ್ನ ಸ್ನೇಹಧಾರೆಯ ನದಿಯಲ್ಲಿ ಮುಳುಗಿ ನಿನ್ನನ್ನು ಸ್ತುತಿಸುವೆನು ನಿನ್ನ ಸ್ನೇಹದ ಒನಲಲ್ಲಿ ಹರ್ಷಿಸಿ ನಲಿದು ನಿನ್ನನ್ನು ಸ್ತುತಿಸುವೆನು ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿನಗೆ ವಂದನೆ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ನಿನ್ನನ್ನಲ್ಲದೆ ನಾನು ಯಾರ ನಂಬಲಿ ನಿನ್ನನ್ನಲ್ಲದೆ ನಾನು ಯಾರ ಪ್ರೀತಿಸಲಿ ನಿನ್ನನ್ನಲ್ಲದೆ ನಾನು ಯಾರ ಕೇಳಲಿ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ
ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ಪ್ರೀತಿ ಸ್ವರೂಪನೇ ಕರುಣಾ ಸಾಗರನೇ ಆಶ್ರಯದಾತನೇ ನಿಮಗೆ ವಂದನೆ. ಥ್ಯಾಂಕ್ ಯು ಲಾರ್ಡ್. ದೇವರ ಮಗುವೆ, ಈ ಸಮಯದಲ್ಲಿ ಕೂಡ ಹೃದಯದ ಅಂತರ ಆಳದಿಂದ ನಾವು ಹೇಳೋಣ, ಏಸಪ್ಪ ನನ್ನ ಜೀವಿತದ ಎಲ್ಲವೂ ನೀನೇ ಅಪ್ಪ. ನಾನು ಹೇಗೋ ಬದುಕಿದೆ, ಪಾಪದ ಕೆಸರಿನಲ್ಲಿ ಬಿದ್ದಿದ್ದೆ, ಆದರೆ ನೀ ಬಂದಾದ್ಮೇಲೆ ನನ್ನ ಜೀವನವೇ ಬದಲಾಗೋಯ್ತು ಏಸಪ್ಪ. ಅಪ್ಪ, ನಿನ್ನನ್ನು ಮರೆತೇ ಜೀವಿಸಿದಂಥ ಜೀವನ ಬೇರೆ. ಈಗ ನಿನ್ನ ಮರೀಲಿಕ್ಕಾಗದೆ ಪ್ರತಿ ಕ್ಷಣವೂ ಕೂಡ ನಿನ್ನ ಜ್ಞಾಪಕದಲ್ಲೇ ಇರುವಂಥ ಜೀವನ ನನ್ನದಾಗ್ಬಿಡ್ತು ಅಪ್ಪ. ನೀನೇ ನನಗೆ ಎಲ್ಲವೂಪ್ಪ. ನನ್ನ ಉಸಿರು, ನನ್ನ ಬಯಕೆಯು, ನನ್ನ ಆಸೆ ನೀನೇ ಎಂಬುದಾಗಿ ಎಲ್ಲರೂ ಕೂಡ ದೇವರನ್ನ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನೀವು ಮಾತಾಡದ ದಿನವೆಲ್ಲ ಒಂದು ಕ್ಷಣ ಕೂಡ ಯುಗದಂತೆ ಬದಲಾಯಿತು. ನೀವು ಮಾತಾಡದ ದಿನವೆಲ್ಲ ಒಂದು ಕ್ಷಣ ಕೂಡ ಯುಗದಂತೆ ಬದಲಾಯಿತು. ನೀವು ಮಾತಾಡುವ ಕ್ಷಣವೆಲ್ಲ ಯುಗ ಯುಗಗಳ ಸಂತೋಷ ನನ್ನ ತುಂಬಿತು. ನೀವು ಮಾತಾಡುವ ದಿನವೆಲ್ಲ ಯುಗ ಯುಗಗಳ ಸಂತೋಷ ನನ್ನ ತುಂಬಿತು. ಯುಗ ಯುಗಗಳ ಸಂತೋಷ ನನ್ನ ತುಂಬಿತು. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ. ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. ವಿಶ್ವವೆಲ್ಲ ನಿನ್ನ ನಾಮವು ಅತಿ ಶ್ರೇಷ್ಠವು. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ. యేసయ్య ನನ್ನ ಹೃದಯ ಬಡಿತವು ನೀವೇ ಅಯ್ಯ. ಬನ್ನಿ ದೇವ ಮಗುವೆ, ಕರಗಳನ್ನು ತಟ್ಟಿ ಹೇಳೋಣಪ್ಪ. ಅಯ್ಯ, ನೀನೇ ನನಗೆಲ್ಲವಪ್ಪ. ನನ್ನ ಹೃದಯದ ಬಡಿತವು ನೀನೇ. ವಿಶ್ವವೆಲ್ಲವೂ ನಿನ್ನ ನಾಮವು ಅತಿ ಶ್ರೇಷ್ಠವಾದುದು. ರಾಜ, ನಿನ್ನನ್ನು ಕೊಂಡಾಡ್ತೇನೆ ಅಪ್ಪ. ನನ್ನ ಜೀವಿತವನ್ನು, ನನ್ನ ಒಂದು ಜೀವಿತದಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಕೇಡನ್ನು ತೆಗೆದಾಕಿ ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸಿದ ದೇವರೇ, ನಿನಗೆ ಕೋಟಿ ಸ್ತೋತ್ರಗಳಪ್ಪ. ನನ್ನ ವೈರಿಗಳ ಮುಂದೆ ನನ್ನ ತಲೆಯನ್ನು ಎತ್ತಿದ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ನನ್ನ ಕಾಲು ಕಲ್ಲಿಗೆ ತಗಲದಂತೆ ನನ್ನನ್ನು ಹೊತ್ತುಕೊಂಡ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಚತುರಂಗ ಬಲವೇ ಯುದ್ಧ ಸನ್ನದ್ಧವಾಗಿ ನಿಂತರು ನನ್ನಲ್ಲಿ ಧೈರ್ಯ ತುಂಬುವ ದೇವರೇ, ನಿನಗೆ ಸ್ತೋತ್ರ. ನೀನಿರಲು ನನಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ ಹೇಳೋಣ. ಎಲ್ಲರೂ ಕೂಡ ಕರಗಳನ್ನು ಎತ್ತಿ ಇರುವ ಸ್ಥಳದಲ್ಲಿ ಅಪ್ಪ ನಿನ್ನನ್ನು ಮಹಿಮೆ ಪಡಿಸ್ತೇನೆ. ಅಪ್ಪ, ನೀನು ಒಳ್ಳೆಯವನೆಂಬುದಾಗಿ ಹೇಳಿ ಮಹಿಮೆ ಪಡಿಸೋಣ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವ ಸಾಧ್ಯವಯ್ಯ. ಇದುವರೆಗೂ
ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಆಮೆನ್. ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಈ ಒಂದು ದಿನ ಆಮೆನ್ ಕರ್ತನು ಹೇಳ್ತಾ ಇದ್ದಾನೆ, ನನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆಮೆನ್. ಆತನ ಕೈ ನಿಮಗೆ ಸಹಾಯ ಮಾಡದೇ ಇರುವುದಕ್ಕೆ ಮೋಟುಗೈ ಅಲ್ಲ ಪ್ರಿಯರೇ. ಅದ್ಭುತವಾದ ದೇವರು, ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರನ್ನ ನಿಮ್ಮ ಬಾಯನ್ನು ತೆರೆದು ಆಮೆನ್ ಸ್ತುತಿಸಿರಿ ನೋಡೋಣ. ಆಮೆನ್. ನಮ್ಮ ಹೃದಯವು ಅಂತರಾತ್ಮವು ದೇವರಲ್ಲಿ ಹರ್ಷಿಸಲಿ, ಏಕೆಂದರೆ ನಿಮ್ಮ ದೇವರು ಅಸಹಾಯಕನಾಗಿ ನಿಂತಿಲ್ಲ. ಯಾವಾಗ ಆ ಮರಿಯಳ ಮನೆಗೆ ಆತನು ಬಂದನು, ಲಾಜರನು ಸತ್ತು ಹೋದ ನಂತರ ಆ ಮರಿಯ ಮಾರ್ತ ಮನೆಗೆ ಬಂದಂಥ ದೇವರು ಎಲ್ಲರ ರೀತಿಯಲ್ಲಿ ಅವರನ್ನು ಸಂತೈಸಿಬಿಟ್ಟು, ಅವರು ಎಲ್ಲರನ್ನ ನೋಡಿ ಅವರು ಧೈರ್ಯಪಡಿಸಿಬಿಟ್ಟು ಅಳ್ಬೇಡ ಎಂಬುದಾಗಿ ಹೇಳಿ, ಅಸಹಾಯಕನಾಗಿ ಹೋಗುವುದಕ್ಕಾಗಿ ಬರಲಿಲ್ಲ. ಆತನು ಬಂದಂಥದ್ದೇ ಆಮೆನ್ ಸತ್ತವನನ್ನು ಜೀವಂತವಾಗಿ ಎಬ್ಬಿಸಿ ಅವನೊಂದಿಗೆ ಮನೆಗೆ ಬರಬೇಕೆಂಬುದಕ್ಕಾಗಿ. ಈ ದಿನ ನೀವು ಇರುವ ಆ ಒಂದು ಪರಿಸ್ಥಿತಿಯಲ್ಲಿ ಮತ್ತೊಬ್ಬರಂತೆ ಯೇಸುವನ್ನು ನೆನೆಸುವುದು ಬೇಡ. ಮತ್ತೊಬ್ಬರಂತೆ ಯಾರೋ ಸಹಾಯ ಮಾಡುವುದಕ್ಕೆ ಬಂದ ಹಾಗೆ, ಯಾರೋ ಸಮಾಧಾನ ಹೇಳುವುದಕ್ಕೆ ಬಂದ ಹಾಗೆ ಯೇಸು ನಿಮ್ಮ ಜೀವಿತದಲ್ಲಿ ಬಂದಿಲ್ಲ ಪ್ರಿಯರೇ. ಆತನು ಬಂದಿರುವುದೇ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕಾಗಿ, ನಿನ್ನ ಕಣ್ಣೀರಿಗೆ ಕಾರಣವಾಗಿರುವಂಥ ಆ ಸಮಸ್ಯೆಯನ್ನು ನೀಗಿಸುವುದಕ್ಕಾಗಿ, ನಿನ್ನ ದುಃಖವು ಸಂತೋಷವಾಗಿ ಮಾರ್ಪಡಿಸುವುದಕ್ಕಾಗಿ, ನಿನ್ನ ಒಂದು ಕಣ್ಣೀರು ಆಮೆನ್ ಅದು ಆನಂದ ಸ್ವರವಾಗಿ, ಅದು ಹರ್ಷದ ಒಂದು ಕೂಗಾಗಿ ಮಾರ್ಪಡಲಿ ಎಂಬುದಕ್ಕಾಗಿಯೇ ಕರ್ತನು ನಿನ್ನ ಬಳಿಯಲ್ಲಿ ಬಂದಿದ್ದಾನೆ. ಆತನನ್ನು ಮಹಿಮೆಪಡಿಸು, ಆತನನ್ನು ಘನಪಡಿಸು. ಹಲ್ಲೆಲೂಯಾ. ರಿಬಾಷಹದುಲರಬ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲೂ. ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಯಿ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ ಎಲ್ರೋಯಿ ನೀನೇ ಅಯ್ಯ. ಆರಾಧನೆ ಇರುವ ಸ್ಥಳದಲ್ಲೇ ಕೈಗಳನ್ನ ಮೇಲೆತ್ತಿ ಸ್ವರವನ್ನು ಎತ್ತಿ ಎಲ್ಲರೂ ಆಡೋಣವ. ಆಮೆನ್ ಆಮೆನ್. ಆರಾಧನೆ 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 ಆರಾಧನೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಎಸ್ತರಳು ತನ್ನ ಜೀವಿತವು ಇನ್ನೂ ಹೀಗೆ ಏನು ವ್ಯತ್ಯಾಸ ಕಾಣುವುದಿಲ್ಲ, ಬದುಕಿರುವವರೆಗೂ ಇದೇ ದಾರಿದ್ರ್ಯತನದಲ್ಲಿ, ಇದೇ ಕಣ್ಣೀರಿನಲ್ಲಿ, ಇದೇ ರೀತಿಯಾಗಿ ಅನಾಥಳಾಗಿ ಬದುಕಬೇಕೆಂಬುದಾಗಿ ಇದ್ದಂಥ ಸಮಯದಲ್ಲಿ ದೇವರು ಎಲ್ಲವನ್ನ ಬದಲಾಯಿಸಿಬಿಟ್ರು ಪ್ರಿಯರೇ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದು ದಿನ ಆ ಒಂದು ರಾಜ್ಯದಿಂದ, ಆ ರಾಜನ ಬಳಿಯಿಂದ, ಅರಮನೆಯಿಂದ ಅಧಿಕಾರಿಗಳು, ಆ ಒಂದು ಸೈನಿಕರೆಲ್ಲ ಬಂದರು.
ಅಲ್ಲಿದ್ದಂಥ ಎಲ್ಲ ಹೆಣ್ಣು ಮಕ್ಕಳನ್ನು, ಕನ್ಯೆಯರನ್ನು ಕರೆದುಕೊಂಡು ಅರಮನೆಗೆ ಒಯ್ಯುವುದಕ್ಕೆ ಆರಂಭಿಸಿದರು. ಒಂದು ಕ್ಷಣದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ಯಾರು ಕೂಡ ಊಹಿಸಲಿಕ್ಕೆ ಆಗಲಿಲ್ಲ. ಎಲ್ಲರೂ ಅಂದ್ಕೊಂಡ್ರು, ನಾವು ಏನು ತಪ್ಪು ಮಾಡಿಬಿಟ್ವಿ, ನಮಗೆ ಏನು ಮಾಡಲಿಕ್ಕಿದ್ದಾರೆ ಎಂಬುದಾಗಿ ಭಯಪಟ್ಟ ಸಮಯದಲ್ಲಿ ಅಲ್ಲಿ ಒಂದು ಸುದ್ದಿ ಬರ್ತದೆ. ಆ ಒಂದು ಎಸ್ತರಳಿಗೆ, ರಾಜನಿಗೆ ಒಂದು ರಾಣಿಯನ್ನು ನಾವು ಹುಡುಕ್ತಾ ಇದ್ದೇವೆ, ರಾಜನಿಗಾಗಿ ಒಂದು ಸ್ವಯಂವರವನ್ನೇ ಏರ್ಪಡಿಸಲಾಗಿದೆ, ಅದಕ್ಕೋಸ್ಕರವೇ ನಿನ್ನನ್ನು ಆ ಒಂದು ಸ್ಥಾನದಲ್ಲಿ ಆ ಹೋಲಿಕೆ ಆಗುವುದಕ್ಕೆ ಸಾಧ್ಯವಾ ಎಂಬುದಾಗಿ ನೋಡುವುದಕ್ಕಾಗಿಯೇ ಎಲ್ಲ ಆ ಒಂದು ದೇಶದಲ್ಲಿದ್ದಂಥ ಎಲ್ಲ ಕನ್ನಿಕೆಯರನ್ನು ಕರೆದುಕೊಂಡು ಬಂದಿದ್ದಾರೆ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ, ಆ ಸಮಯದಲ್ಲಿ ಕೂಡ ಎಸ್ತರ್ ಅಂದುಕೊಂಡಿದ್ದಿರಬಹುದು, ಅಯ್ಯೋ ಈ ಒಂದು ಪಟ್ಟಣದಲ್ಲಿ ಎಷ್ಟೋ ಜ್ಞಾನವುಳ್ಳಂಥ ಹೆಣ್ಣುಮಕ್ಕಳಿರುವಾಗ, ಎಷ್ಟೋ ವಿದ್ಯಾವಂತರಿರುವಾಗ, ಎಷ್ಟೋ ಜನ ನೋಡುವುದಕ್ಕೆ ನನಗಿಂತಲೂ ಅಂದ ಚಂದವಾಗಿ ಇರುವಾಗ ನನ್ನನ್ನು ಯಾರು, ಈ ಅನಾಥಳನ್ನು ಯಾರು ಆರಿಸ್ಕೊಳ್ಳಲಿಕ್ಕಿದ್ದಾರೆ? ನಾನೇ ಬೇರೆಯವಳು. ಆ ಒಂದು ರಾಜನು ಇರುವಂಥ ಆ ಒಂದು ಸ್ಥಾನವೇ ಬೇರೆ. ನಾನು ಕಸಕ್ಕೆ ಸೇರಿದವಳು, ನಾನು ಯಹೂದ್ಯಳೂ ಅಲ್ಲ, ನಾನು ಯಾವ ಒಂದು ರೀತಿಯಲ್ಲೂ ಕೂಡ ಆ ಒಂದು ಸ್ಥಾನಕ್ಕೆ ನಾನು ಬಾಧ್ಯಳೇ ಅಲ್ಲ ಎಂಬುದಾಗಿ ಅಂದುಕೊಂಡಿದ್ದಿರ್ಬೋದಲ್ವ. ಆದರೆ ಅಷ್ಟೂ ಸಾವಿರಾರು ಜನರ ಮಧ್ಯದಲ್ಲಿ ಆ ಒಂದು ರಾಜನಿಗೆ ಎಸ್ತರೇ ಪ್ರಿಯಳಾಗಿ, ಅಮೂಲ್ಯಳಾಗಿ, ಸೌಂದರ್ಯವಂತಳಾಗಿ ಕಾಣಲ್ಪಟ್ಟಂಥದ್ದು. ಪ್ರೀತಿಯ ದೇವಜನರೇ, ಈ ಒಂದು ಜೀವನ, ನಾವು ಬದುಕುತ್ತಿರುವಂಥ ಜೀವನವೂ ಕೂಡ ಎಸ್ತರಳ ಜೀವಿತದಂತೆಯೇ ಅಲ್ವಾ? ನಾವು ಯಾವುದಕ್ಕೆ ಯೋಗ್ಯರಾಗಿದ್ದೇವೆ? ನಮ್ಮಲ್ಲಿ ಯಾವ ಅಂದ ಚಂದವೂ ಇಲ್ಲ, ನಮ್ಮಲ್ಲಿ ಯಾವ ಜ್ಞಾನವೂ ಇಲ್ಲ, ಹೇಳಿಕೊಳ್ಳುವುದಕ್ಕೆ ನಮ್ಮದು ಅಂತ ಯಾವುದೂ ಇಲ್ಲದೆ ಇರುವಂಥ ಒಂದು ದುರ್ದೈವ ಜೀವನ, ದರಿದ್ರ ಜೀವನ. ಆಮೇನ್. ಯಾವ ಕಡೆ ತಿರುಗಿದರೂ ಕೂಡ ಅವಮಾನ, ನಿಂದೆ, ದುಃಖ, ಚಿಂತೆ, ಇದು ಬಿಟ್ಟರೆ ನಮ್ಮ ಜೀವಿತದಲ್ಲಿ ಕಂಡಂಥದ್ದು ಏನಿದೆ ಪ್ರಿಯರೇ? ಆದರೆ ಎಷ್ಟೋ ಜನ ನಮಗಿಂತಲೂ ಶ್ರೇಷ್ಠವಾದವರು, ಎಷ್ಟೋ ಜನ ನಮಗಿಂತಲೂ ಅಮೂಲ್ಯವಾದವರು, ನಮಗಿಂತಲೂ ನೀತಿವಂತರು, ನಮಗಿಂತಲೂ ಒಳ್ಳೆಯವರು ಇದ್ದಾಗಲೂ ಕೂಡ ಈ ಒಂದು ಜೀವನ ಯೇಸುವಿಗೆ ಸುಂದರವಾಗಿ ಕಾಣಲ್ಪಡ್ತಲ್ಲ. ನಮ್ಮ ಮೊದಲಿಂಗನಾಗಿರುವಂತಹ ಕ್ರಿಸ್ತನ ಕಣ್ಗಳಲ್ಲಿ ನಾವು ಅಮೂಲ್ಯರಾಗಿ, ಮಾನ್ಯರಾಗಿ, ಪ್ರಿಯರಾಗಿ ನಾವು ಎಣಿಸಲ್ಪಟ್ಟೇವಲ್ಲ. ಅದಕ್ಕಾಗಿ ಈ ಸಮಯದಲ್ಲಿ ನಾವು ಎಷ್ಟು ಸ್ತುತಿಸಿದರೂ ಸಾಲದು. ದೇವರು ನಮ್ಮ ಯೋಗ್ಯತೆಯ ಮೇರೆಗೆ ನಮ್ಮನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ಆತನ ಪ್ರೀತಿ, ಆತನ ನಿಷ್ಕಲ್ಮಶವಾದಂಥ ಪ್ರೀತಿ ನಮ್ಮನ್ನೇ ಆರಿಸ್ಕೊಳ್ತಲ್ಲ. ಆಮೆನ್. ಅದನ್ನು ನೆನೆಸಿ ಸ್ತೋತ್ರ ಮಾಡೋಣ, ಅದನ್ನು ನೆನೆಸಿ ದೇವರಿಗೆ ಕೃತಜ್ಞತೆ ಸಮರ್ಪಿಸೋಣ. ಹೇಳೋಣ, ಅಪ್ಪ ನೀ ನನಗೆ ಕೊಟ್ಟಂಥ ಈ ಜೀವನಕ್ಕಾಗಿ ಸ್ತೋತ್ರ. ಮನುಷ್ಯರೇ ನನ್ನ ಬಳಿಯಲ್ಲಿ ಇರದೇ ಹೋದಾಗಲೂ, ಅಪ್ಪ ನಾನು ನಂಬಿದವರೇ ನನ್ನನ್ನು ಬಿಟ್ಟು ಹೋದಾಗಲೂ, ದೇವರೇ ನನ್ನನ್ನು ಕುರಿತು ನನ್ನ ವೇದನೆ, ನನ್ನ ದುಃಖವು, ನನ್ನ ಒಂದು ಗೋಳಾಟವನ್ನು ಕೇಳಿದವರೇ ನನ್ನನ್ನು ಪರಿಹಾಸ್ಯ ಮಾಡಿದಾಗಲೂ, ಕರ್ತನೇ ನೀನು ಅಪ್ಪ ನನ್ನನ್ನು ಕೈ ಬಿಡಲಿಲ್ಲ, ನೀ ನನ್ನನ್ನು ತೊರೆದು ಬಿಡಲಿಲ್ಲ. ತಾಯಿ ತನ್ನ ಮಗುವನ್ನು ಮರೆತರು ನಾನಿನನ್ನು ಮರೆಯೋದಿಲ್ಲ ಎಂಬುದಾಗಿ ಹೇಳಿದ ದೇವರು, ನೀ ನನ್ನ ಜೀವಿತದಲ್ಲಿ ವಾಗ್ದಾನಕ್ಕೆ ನಂಬಿಗಸ್ತನಾದೆ ಅಪ್ಪ. ಅಪ್ಪ, ಯಾವ ರೀತಿಯಲ್ಲಿ ನಿನ್ನ ವಾಕ್ಯ ಹೇಳ್ತದೋ ನೀನು ನನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೀರ ಎಂಬುದಾಗಿ ಅದೇ ರೀತಿಯಲ್ಲಿ ಅಪ್ಪ ನಿನ್ನ ಕಣ್ಮುಂದೆ ನಾ ಯಾವಾಗಲೂ ಇರುವಂತೆ ನನ್ನನ್ನು ಮಾಡಿಬಿಟ್ರಲ್ಲಪ್ಪ, ನಿನಗೆ ವಂದನೆ ಎಂಬುದಾಗಿ ಎಲ್ಲರೂ ಹೇಳೋಣಮ್ಮ. ಅಪ್ಪ, ಕಷ್ಟದಲ್ಲಿ ಬಿದ್ದಂಥ ನನ್ನನ್ನು ಎತ್ತಿ ಪ್ರಭುಗಳೊಂದಿಗೆ ನೀ ಕೂಡಿಸಿದೆ ಎಂಬುದಾಗಿ ಬರೆಯಲ್ಪಟ್ಟ ಹಾಗೆ ನಮ್ಮ ಜೀವಿತವನ್ನು ಅಪ್ಪ ಅಪ್ಪ ಯಾವುದಕ್ಕೆ ಹೋಲಿಸಿಕೊಳ್ಳುವುದಕ್ಕೂ ಯೋಗ್ಯತೆ ಇಲ್ಲದೆ ಇರುವಂಥ ಒಂದು ಜೀವಿತವನ್ನು
ಅಪ್ಪ, ಈ ದಿನ ಕ್ರಿಸ್ತನೊಂದಿಗೆ ಉನ್ನತಗಳಲ್ಲಿ ಆತನ ಮೊದಲಿಗಿಂತೆಯಾಗಿ ಕುಳಿತುಕೊಳ್ಳುವುದೇ ಅಪ್ಪ ನನ್ನ ಜೀವಿತದ ಸೌಭಾಗ್ಯವಾಗಿ ಮಾರ್ಬಿಟ್ಟು ಬರ್ತಯ್ಯ. ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಅಪ್ಪ, ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು. ಯಾವ ರೀತಿಯಲ್ಲಿ ಎಸ್ತರಳ ಜೀವಿತ ಸಂಪೂರ್ಣವಾಗಿ ನಂಬಲಿಕ್ಕಾಗದ ರೀತಿಯಲ್ಲಿ ಬದಲಾಯಿತೋ, ಅದೇ ರೀತಿಯಲ್ಲಿ ಅಪ್ಪ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದವನು ಅಪ್ಪ, ಧ್ವಜಪ್ರಾಯನು, 10,000ಗಳಲ್ಲಿ ಶ್ರೇಷ್ಠವಾದವನು, ಓ ತಗ್ಗಿನ ತಾವರೆ ಆದಾತನು, ಶರೋನಿನ ಗುಲಾಬಿ ಆದಾತನು, ನೀ ನನಗೆ ಸ್ವಂತವಾಗಿಬಿಟ್ಟೆ ಅಲ್ಲಪ್ಪ, ನೀ ನನಗೆ ಸ್ವಂತವಾಗಿಬಿಟ್ಟೆ ಅಲ್ಲ. ನಾನು ಎಂದೆಂದಿಗೂ ನಿನ್ನೊಂದಿಗೆ ಜೀವಿಸಬೇಕೆಂಬುದಕ್ಕಾಗಿ ನೀ ಆಸೆ ಪಟ್ಟೆ ಅಲ್ಲಪ್ಪ. ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ. ಈ ದಿನ ನಾನು ಅರಿತಿದ್ದೇನೆ, ನನ್ನ ಜೀವಿತದ ಅಪ್ಪ ಒಂದು ಕರೆಯೇ, ನನ್ನ ಜೀವಿತದ ಅಪ್ಪ ಒಂದು ಅರ್ಥವೇ ಅದು ನಿನ್ನೊಂದಿಗೆ ಬದುಕುವುದರಲ್ಲೇ. ಅಪ್ಪ, ನೀನು ನನ್ನನ್ನು ಕರೆದಿರುವುದೇ ನಿನ್ನೊಂದಿಗೆ ನಾನು ಜೀವಿಸಬೇಕೆಂಬುದಕ್ಕಾಗಿ, ನಿನ್ನ ಸ್ವರವನ್ನು ಕೇಳುವುದಕ್ಕಾಗಿ, ಹಗಲಿರುಳು ನಿನ್ನೊಂದಿಗೆಯೇ ಅಪ್ಪ ನಾ ಇರುವುದಕ್ಕಾಗಿ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆಪ್ಪ. ಅದಕ್ಕಾಗಿಯೇ ಮನುಷ್ಯನನ್ನು ಉಂಟು ಮಾಡಿದ ದೇವರು ದಿನವೂ ಮನುಷ್ಯನೊಂದಿಗೆ ನಡೆಯುವುದಕ್ಕೆ ಆಸೆ ಪಟ್ರಿಯಪ್ಪ. ಈ ದಿನವೂ ಕೂಡ ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಇನ್ನು ಮೇಲೆ ಇರುವ ಈ ಜೀವನ ಅದು ನಿನಗೇ ಮುಡಿಪಾಗಿ, ನಿನಗೇ ಸಮರ್ಪಕವಾಗಿ, ನಿನಗೇ ಪ್ರಿಯವಾದದ್ದಾಗಿ ಮಾರ್ಪಡಲಿ ಎಂಬುದಾಗಿ ಒಪ್ಪಿಸಿಕೊಡ್ತೇನೆ ರಾಜ. ಅಪ್ಪ, ದಿನವೆಲ್ಲ ನಿನ್ನೊಂದಿಗೆ, ರಾತ್ರಿಯೆಲ್ಲ ನಿನ್ನೊಂದಿಗೆ, ಹಗಲಲ್ಲಿ ನನ್ನ ಹಾಡು ನೀನಾಗಿ, ರಾತ್ರಿಯಲ್ಲಿ ನನ್ನ ಕನಸು ನೀನಾಗಿ ಅಪ್ಪ ಇರಬೇಕೆನ್ನುವುದೇ ನನ್ನ ಮನಸ್ಸಿನ ಆಶಯ. ಅಪ್ಪ, ನಿನ್ನನ್ನು ಕೊಂಡಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕರೆಯೇ ನಿನ್ನೊಂದಿಗಿರಲು, ನಿನ್ನಲ್ಲೇ ನನ್ನ ಸ್ನೇಹವು, ನಿನ್ನ ಮನಸ್ಸೇ ನನ್ನ ಆಸೆ, ತೀರದಂಥ ಸಂಬಂಧವು. ಕೋಟಿ ರಾಗಗಳು ನಾಡಿದರು ತೀರಲೇ ಇಲ್ಲ ನಂದಾಹ ಎಂದಿಗೂ. ನಿನ್ನ ಸೇರೋದೆ ಸಂತೋಷವು, ನಿನ್ನ ಕರೆಯೇ ನಿನ್ನೊಂದಿಗಿರಲು, ನಿನ್ನಲ್ಲೇ ನನ್ನ ಸ್ನೇಹವು, ನಿನ್ನ ಮನಸ್ಸೇ ನನ್ನ ಆಸೆ, ತೀರದಂಥ ಸಂಬಂಧವು. ಕೇಳಿಕೊಂಡೆ ನಾನಿನ್ ಪ್ರೀತಿಯ, ಬಚ್ಚಿಟ್ಟುಕೊಂಡೆ ನಿನ್ ವಾಕ್ಯವ. ಕೇಳಿಕೊಂಡೆ ನಿನ್ ಪ್ರೀತಿಯ, ಬಚ್ಚಿಟ್ಟುಕೊಂಡೆ ನಿನ್ ವಾಕ್ಯವ. ಎಷ್ಟೇ ಕಾಲಗಳು ಕಳೆದೋದರು, ಎಷ್ಟೇ ಅಲೆಗಳು ನನ್ನ ಬಡಿದರು, ಆಲಿಸಿರುವೆ ನಿನ್ನ ಪ್ರಾರ್ಥನೆಯ, ಆದರಿಸಿದೆ ನಿನ್ನನ್ನೇಸಯ್ಯ. ನಿನ್ನ ಮಾತೆ
ನನ್ನಲ್ಲಿ ತುಂಬಿ ದಿನವೆಲ್ಲ ನಿನ್ ಧ್ಯಾನವೇ. ಅಣು ಅಣು ನಿನ್ನನ್ನೇ ಬಯಸಿ ನಿನ್ ಸ್ತೋತ್ರನ ಮಾಡುವೆ. ಕೋಟಿ ರಾಗಗಳು ನಾಡಿದರು ತೀರಲೇ ಇಲ್ಲ ನಂದ ಎಂದಿಗೂ. ನಿನ್ನ ಸೇರೋದೆ ಸಂತೋಷವು, ನಿನ್ ಕರೆಯೇ ನಿನ್ನೊಂದಿಗಿರಲು. ನಿನ್ನಲ್ಲೇ ನನ್ನ ಸ್ನೇಹವು, ನಿನ್ ಮನಸ್ಸೇ ನನ್ನ ಆಸೆ. ತೀರದಂತ ಸಂಬಂಧವು ಸೇರಿಕೊಂಡೆ ನಿನ್ ಪಾದವ, ಬೇಡಿಕೊಂಡೆ ನಿನ್ನನ್ನೆನ. ಸೇರಿಕೊಂಡೆ ನಿನ್ ಪಾದವ, ಬೇಡಿಕೊಂಡೆ ನಿನ್ನನ್ನೆನ. ಜೀವನದ ಎಲ್ಲ ಸಂಘರ್ಷವು, ಹೃದಯದಲ್ಲಿರುವ ಆವೇದನೆಯು, ನಿನ್ನ ನೆರಳೆ ಸದುತ್ತರವು. ನಿನ್ನ ಮಾತೆ ನನ್ನ ಧೈರ್ಯವು. ನಿನ್ ಕರೆಯೇ ನಿನ್ನೊಂದಿಗಿರಲು, ನಿನ್ನಲ್ಲೇ ನನ್ನ ಸ್ನೇಹವು. ನಿನ್ ಮನಸ್ಸೇ ನನ್ನ ಆಸೆ. ತೀರದಂತ ಸಂಬಂಧವು. ಕೋಟಿ ರಾಗಗಳು ನಾ ಹಾಡಿದರು ತೀರಲಿಲ್ಲ ನಂದಾಹ ಎಂದಿಗೂ. ನಿನ್ನ ಸೇರೋದೆ ಸಂತೋಷವು, ನಿನ್ ಕರೆಯೇ ನಿನ್ನೊಂದಿಗಿರಲು. ನಿನ್ನಲ್ಲೇ ನನ್ನ ಸ್ನೇಹವು, ನಿನ್ ಮನಸ್ಸೇ ನಂದಾಸೆ. ತೀರದ ಸಂಬಂಧವು